ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಬೇಸಿಗೆನಲ್ಲಿ ಸ್ಕಿನ್ ಎಲ್ಲ ಡ್ರೈ ಆದಾಗಿರುತ್ತೆ ಮತ್ತು ತುಟಿಗಳೆಲ್ಲ ಒಣಗ್ತಾ ಇರುತ್ತೆ. ಯಾಕೆ? ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು. ಇದ್ರ ಜೊತೆಗೆ ಈ ಬೇಸಿಗೆನಲ್ಲಿ ನೀವು ತಿನ್ನಬೇಕಾಗಿರೋವಂಥ 5 ವೆರೈಟಿ ಹಣ್ಣುಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಈ ಹಣ್ಣುಗಳು ನಿಮ್ಮ ದೇಹವನ್ನು ತಂಪಾಗಿರುತ್ತೆ. ಸೊ ಈ ಸಮ್ಮರ್ ಫಸ್ಟ್ ಫ್ರೂಟ್ ವಾಟರ್ಮೆಲನ್, ಕಲ್ಲಂಗರಿನಲ್ಲಿ ಪ್ರತಿಶತ 92% ವಾಟರೇ ಇದೆ ಅಂತೆ. ಸೊ ವಾಟರ್ಮೆಲನ್ನಲ್ಲಿ ಹೆಸರಿಗೆ ತಕ್ಕಂತೆ ವಾಟರ್ ಜಾಸ್ತಿ ಇದೆ. ಇದು ನಿಮ್ಮನ್ನು ಸಮ್ಮರಲ್ಲಿ ರಿಫ್ರೆಶ್ ಮಾಡೋವಂಥ ಸೂಪರ್ ಫ್ರೂಟ್. ಇದರಲ್ಲಿ ವೈಟಮಿನ್ ಎ ಮತ್ತು ಸಿ ಕೂಡ ಇದೆ. ನಿಮ್ಮ ಬಾಡಿನ ಹೈಡ್ರೇಟ್ ಆಗಿಡೋದಕ್ಕೆ ಇದೊಂದು ಒಳ್ಳೆ ಫ್ರೂಟ್ ಅಂತ. ಎರಡನೇದಾಗಿ ಸೌತೆಕಾಯಿ. ಕುಕುಂಬರ್ ನಿಮ್ಮ ಬಾಡಿನ ಹೈಡ್ರೇಟಾಗಿ ಇಡುವಂಥ ಎಲ್ಲ ಅಂಶಗಳು ಇದರಲ್ಲಿದೆ. ಕುಕುಂಬರಲ್ಲಿ ಪ್ರತಿಶತ 95% ನೀರಿಂದನೇ ಕೂಡಿರುತ್ತಂತೆ. ಸೊ ಹೆಚ್ಚು ನೀರಿನ ಅಂಶ ಇರುವಂಥ ಈ ಸೌತೆಕಾಯಿ ಈ ಬೇಸಿಗೆನಲ್ಲಿ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಸೌತೆಕಾಯಿ ನೀವು ಊಟದ ಜೊತೆ ನಂಚ್ಕೊಳ್ಳೋಕ್ಕಾದ್ರೂ ಯೂಸ್ ಮಾಡ್ಬೋದು, ಸಲಾಡಲ್ಲಿ ಯೂಸ್ ಮಾಡಿ ಅಥವಾ ಹಾಗೆ ಕಟ್ ಮಾಡಿ ತಿನ್ಬೋದು. ಇದರಲ್ಲಿ ವೈಟಮಿನ್ ಕೆ ಮತ್ತು ಪೊಟ್ಯಾಷಿಯಮ್ ಕೂಡ ಇದೆ. ಹೆಲ್ದಿ ಆಗಿರುವಂಥ ಸೌತೆಕಾಯಿ ಈ ಬೇಸಿಗೆನಲ್ಲಿ ಮೂರನೇ ಹಣ್ಣು ಪೈನಾಪಲ್. ಹೌದು, ಪೈನಾಪಲ್ ಕೂಡ ಬೇಸಿಗೆನಲ್ಲಿ ತಿನ್ನಬೇಕಾಗಿರೋಂಥ ಒಂದು ಹಣ್ಣು. ಇದರಲ್ಲಿ ವೈಟಮಿನ್ ಸಿ ಇದೆ ಮತ್ತು ಮ್ಯಾಗ್ನೀಷಿಯಮ್ ಇದೆ. ಇದರಲ್ಲಿ ಅರೌಂಡ್ 86% ವಾಟರ್ ಕಂಟೆಂಟ್ ಇರುತ್ತಂತೆ. ಸೊ ಇದು ಕೂಡ ದೇಹವನ್ನು ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫ್ರೂಟ್ ಆರೆಂಜ್. ಸ್ವೀಟ್ ಆ್ಯಂಡ್ ಲೈಮ್ ವೆರೈಟಿನಲ್ಲಿ ಸಿಗುವಂಥ ಈ ಆರೆಂಜಸ್ ತುಂಬಾ ಜ್ಯೂಸಿ ಆಗಿರುತ್ತೆ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಇದರಲ್ಲಿ ಅಪ್ರಾಕ್ಸಿಮೇಟ್ 86% ವಾಟರ್ ಕಂಟೆಂಟ್ ಇರುತ್ತಂತೆ. ತುಂಬ ಟೇಸ್ಟಿ ಆಗಿರೋವಂಥ ಈ ಆರೆಂಜ್ ಹಾಗೆ ಕೂಡ ತಿನ್ಬೋದು ಅಥವಾ ಜ್ಯೂಸ್ ಮಾಡಿ ಕುಡಿಬೋದು. ಹೇಗೆ ತಿಂದರೂ ಆರೆಂಜಸ್ ಹೆಲ್ದಿನೇ. ಸೊ ಈ ಫ್ರೂಟ್ ನಿಮ್ಮ ಸಮ್ಮರಲ್ಲಿ ನೀವು ತಿನ್ನಲೇಬೇಕು. ಇನ್ನು ಫಿಫ್ತ್ ಫ್ರೂಟ್ ಗ್ರೇಪ್ಸ್, ದ್ರಾಕ್ಷಿ ಹಣ್ಣು ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ದ್ರಾಕ್ಷಿ ತುಂಬಾ ಜ್ಯೂಸಿಯಾಗಿ, ದ್ರಾಕ್ಷಿ ನೋಡೋದಕ್ಕೆ ಸಣ್ಣ ಇದ್ದರೂ ಇದರಿಂದ ಸಿಗೋ ಆರೋಗ್ಯ ಪ್ರಯೋಜನಗಳು ಮಾತ್ರ ದೊಡ್ಡದು. ಇದರಲ್ಲಿ ಪ್ರತಿಶತ 81% ನೀರಿನ ಕಂಟೆಂಟ್ ಇದೆ. ಸೊ 81% ವಾಟರ್ ಕಂಟೆಂಟ್ ಇರುವಂಥ ಈ ಗ್ರೇಪ್ಸ್ ಬೇಸಿಗೆನಲ್ಲಿ ನೀವು ಸೇವಿಸಬೇಕಾಗಿರೋವಂಥ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಲೆಮನ್ ಯೂಸ್ ಮಾಡ್ಬೋದು ಈ ಬೇಸಿಗೆನಲ್ಲಿ. ಜೊತೆಗೆ ಕರ್ಬೂಜ, ಅದು ಕೂಡ ಒಂದು ಒಳ್ಳೆ ಹಣ್ಣು, ದೇಹವನ್ನು ತಂಪಾಗಿಡುತ್ತೆ. ಅದರಿಂದ ಜ್ಯೂಸ್ ಮಾಡ್ಕೋಬೋದು. ಎಲ್ಲ ಫ್ರೂಟ್ಸಿಂದನೂ ಕೂಡ ಜ್ಯೂಸ್ ಮಾಡಿ ಕುಡಿಯೋದು ಒಳ್ಳೆಯದು, ಅಥವಾ ನೀವು ಅದನ್ನು ಡೈರೆಕ್ಟಾಗಿ ಸೇವನೆ ಮಾಡೋದು. ಇದರ ಜೊತೆಗೆ ಬೇಸಿಗೆನಲ್ಲಿ ನೀರು ಹೆಚ್ಚಾಗಿ ಕುಡಿಬೇಕು ಮತ್ತು ಸೊಪ್ಪು ತರಕಾರಿಗಳನ್ನ ನಿಮ್ಮ ಊಟದಲ್ಲಿ ಬಳಸಬೇಕು. ಇದರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.